ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಚಾನಲ್ಗೆ ಎಲ್ಲರಿಗೂ ನಮಸ್ತೆ. ಒಂದು ಸಿಂಪಲಾಗಿ ಒಂದು ನಿಮಗೆ ಎಡಿಟ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ. ಸಿಂಪಲ್ ಒಂದು ನಾನು ಇವತ್ತಿನ ದಿನ ಹೇಳ್ಕೊಡ್ತಾಯಿದ್ದೀನಿ. ಫೋಟೋ ಎಡಿಟಿಂಗ್, ಲೈಟ್ ಎಫೆಕ್ಟ್ ಯಾವ ಥರ ಕೊಡೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ 9.16 ಇದೆಯಲ್ಲ ಅದನ್ನು ಇಟ್ಕೊಂಡು ಇಲ್ಲಿ ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ದ ಪ್ರಾಜೆಕ್ಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಅಂತಿದೆಯಾ, ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ, ನಾನು ಯಾವುದೋ ನಮ್ಮದೀಗ ಇದನ್ನು ಇಟ್ಕೊಂಡು ಫೋಟೋನ ಇಲ್ಲಿ 3 ಡಾಟ್ ಲೈನ್ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ಫುಲ್ ಕಂಪೋಸನ್ ಅಂತ ಇದೆ ನೋಡಿ, ಕಂಪೋಸನ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿಕೊಂಡು ಇದನ್ನು ಸಿಂಪಲಾಗಿ ಒಂದು 3 ಸೆಕೆಂಡ್ಗೆ ಇಟ್ಕೊಂಡು ನೋಡಿ, ಸಿಂಪಲಾಗಿ ಇಟ್ಕೊಳ್ಳಿ. ಬೇಕಾದ್ರೆ ನೀವು ಅದನ್ನು 30 ಸೆಕೆಂಡ್ ಇಟ್ಕೊಂಡು ಮಾಡ್ಕೋಬೋದು, ಓಕೆನಾ. ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಈ ಥರ 3 ಸೆಕೆಂಡ್ ಇಟ್ಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಆಗ್ತಿದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಲೈನಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನು ಫುಲ್ ಇಟ್ಕೋಬೇಕು, ಓಕೆನಾ. ಇದು ಬರೀ ನಿಮ್ಗೆ ಲೈಟ್ ಎಫೆಕ್ಟ್ ಮಾತ್ರ ಹೇಳ್ಕೊಡ್ತಿದ್ದೀನಿ. ನಿಮಗೆ ಫುಲ್ ವೀಡಿಯೋ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಸಿಂಪಲಾಗಿ ಲೈಟ್ ಎಫೆಕ್ಟ್ ಯಾವ್ದಾರು ಕೊಡೋದು ಅಂತ ನಾನು ಹೇಳ್ಕೊಡ್ತಿದ್ದೀನಿ, ಓಕೆನಾ. ಒಂದು ಫೋಟೋ ಎಡಿಟ್ ಯಾವ ಥರ ಮಾಡೋದಂತ ನಾನು ಹೇಳ್ಕೊಡ್ತಿದ್ದೀನಿ. ಇದನ್ನು ಈ ಥರ ಹೇಳ್ಕೊಂಡು ಇದನ್ನು ಏನು 1 ನಿಮಿಷ ಇಟ್ಕೊಳ್ಳಿ ಸಾಕು. 1 ನಿಮಿಷ ಇಟ್ಕೊಂಡು 1 ನಿಮಿಷ 1 ಸೆಕೆಂಡ್ ಇಟ್ಕೊಂಡು ಇಲ್ಲಿ ಮತ್ತೆ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಇದ್ರ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ಫುಲ್ ಅಂತ ಬರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇದು ವೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟಿಗೆ ಬನ್ನಿ, ಹ್ಯಾಡ್ ಎಫೆಕ್ಟಿಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿದೆಯಾ ನೋಡಿ, ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 30 ಸೆಕೆಂಡ್ ಇಟ್ಕೊಳ್ಳಿ. ಇಟ್ಕೊಂಡು ಈ ಥರ ಇಟ್ಕೊಂಡು 30 ಸೆಕೆಂಡ್ ನೋಡಿ, ಸೇಮ್ ಎರಡು ಕರೆಕ್ಟಾಗಿರಬೇಕು. ಅದಾದಮೇಲೆ ಈ ಥರ ಬರುತ್ತೆ. ಮತ್ತು ಅದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಲೈಟಿಂಗ್ ಲೈಟಿಂಗ್ ಅಂತ ಇದೆ ನೋಡಿ, ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನಿಮಗೆ ಶೋ ಆಗುತ್ತೆ, ಓಕೆನಾ. ನೋಡಿ ಇದು ಜಾಸ್ತಿ ಅಂದರೆ ನೋಡಿ ಸಿಂಪಲ್ ಅದು ಜಾಸ್ತಿ ಬರ್ತಾಯಿದೆ ಅಂದರೆ ಈ ಥರ ಇಟ್ಕೋಬೇಕು. ಈ ಥರ ಇದು ಲೈಟ್ ಎಫೆಕ್ಟ್ ಆಗುತ್ತೆ, ಓಕೆನಾ. ಮತ್ತು ನೀವು ಅದೇ ಥರ ಲೇಯರಿಗೆ ಫುಲ್ ಬೇಕಂದರೆ ನಿಮಗೆ 30 ಸೆಕೆಂಡ್ ತಗೋಬೇಕಂದ್ರೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಮೂವ್ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಎಷ್ಟಿಗೆ ಬೇಕಷ್ಟು ಕಟ್ ಮಾಡಿಕೊಂಡು ಯಾವ ಗ್ಯಾಫಿಗೆ ನೀವು ಇದು ಮಾಡ್ಕೊತೀರ ಅದನ್ನು ಲೇಯರೇ ಕೊಟ್ಕೊಂಡು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಬಂದು ಮತ್ತೆ ಇದನ್ನು ಹಿಂಗೆ ಮೂವ್ ಮಾಡ್ಕೊಳ್ಳಿ. ಈ ಥರ ಜಾಸ್ತಿ ಹತ್ರ ಇಟ್ಕೋಬಾರ್ದು. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ನೋಡಿ. ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ ಏನೋ ಈ ಥರ. ಇಷ್ಟೇ ಲೈಟ್ ಎಫೆಕ್ಟ್ ಕೊಡೋದು, ಇಷ್ಟೇ ಸಿಂಪಲ್ ಎಡಿಟಿಂಗು. ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ. ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ವೀಡಿಯೋನ. ಇಲ್ಲಿ ಬಂದು ಎಕ್ಸ್ಪೋರ್ಟ್ ಆಗುತ್ತೆ ಈ ಥರ. ಇದನ್ನು ಸೇವ್ ಮಾಡ್ಕೊಳ್ಳಿ, ಇಷ್ಟೇ, ಓಕೆ ಫ್ರೆಂಡ್ಸ್.